ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ಕೂಡ ಸಿಂಪಲ್ ಆಗಿರೋಂಥದ್ದೇ ಡಿಸೈನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಔಟ್ಲೈನ್ ಇದು ನಾನು ಏನು ಕೊಡ್ತಾ ಇದ್ದೀನಲ್ವ, 2 ನಂಬರ್ಗೆ ನೀವು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಿ. ಫ್ರೆಂಡ್ಸ್, ಇನ್ನೊಂದು ಮಾತು, ನೀವು ಹೊಸಬ್ರು ಇವಾಗ ಕಲಿಯೋರು ಆಸಕ್ತಿಯಿಂದ ಮಿಷಿನ್ ತೊಗೊಂಡಿರ್ತೀರ, ಕಲಿಯೋದು ಟಫ್ ಅನಿಸುತ್ತೆ. ಆವಾಗ ನೀವು ಇದನ್ನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್, ಆಮೇಲೆ ಔಟ್ಲೈನ್ ಕೊಡೋದು, ಸ್ಟ್ರೇಟ್ ಲೈನ್ ವರ್ಕ್ ಮಾಡೋದು, ಇದೆಲ್ಲ ನೀವು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಮಾಡುವಾಗ ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ಬೇಗ ಕಲಿತೀರಾ. ನಿಮಗಿನ್ನೂ ಆಸೆ ಹುಟ್ಟುತ್ತೆ, ಕಲಿತೀನಿ ನಾನು ಅನ್ನೋ ಆಸೆ ಬರುತ್ತೆ. ನೀವು ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಹೋಗಿ ಬೇಗ ಕಲಿತೀರಾ. ಮತ್ತು ಕಲಿತಾದ್ಮೇಲೆ ಅದ್ರದ್ದು ಅವಶ್ಯಕತೆ ಏನಿರಲ್ಲ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಏನು ಹಾಕ್ತಾ ಇದ್ದೀನಲ್ವಾ, ಅದ್ರಲ್ಲಿ ಪಕ್ಕ ಸ್ವಲ್ಪ ಜಾಗ ಗ್ಯಾಪ್ ಬಿಟ್ಟಿದ್ದೀನಿ ನೋಡಿ. ಅದೇನು ಬೇಕಾಗೇ ಬಿಟ್ಟಿರಲಿಲ್ಲ. ಬ್ಯಾಕ್ ನೆಕ್ ವರ್ಕ್ ಮಾಡುವಾಗ ಸ್ವಲ್ಪ ಹಾಗೆ ಬಂದುಬಿಟ್ಟಿತ್ತು. ಮತ್ತು ಯಾರು ಬಿಚ್ತಾರೆ ಹೋಗಲಿ ಬಿಡು ಅಂದ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಆಮೇಲೆ ಅದರಲ್ಲೇ ನಾನು ಲೈಟಾಗಿ ಅದೇ ಪಿಂಕ್ ಕಲರ್ ಥ್ರೆಡ್ಡನ್ನು ಫಿಲ್ ಮಾಡಿದ್ದೀನಿ. ಫ್ರೆಂಡ್ಸ್, ಇದು ನೀವು ಬಾಲ್ ಚೈನ್ ಸ್ಟೋನ್ ಚೈನ್ ಏನು ಅಟ್ಯಾಚ್ ಮಾಡ್ತೀರಲ್ವ, ಅದು ನೀವು 3 ನಂಬರ್ಗೆ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಿ. ಟೈಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಅದು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್. ಆಮೇಲೆ ಇದು ಸಿಂಗಲ್ ಏನು ಬಾಲ್ ಚೈನ್ ಹಾಕ್ತೀವಲ್ವ, ಅದು ನೀವು 1 ಇಂಚ್ಗೆ ನೀವು ಫಿಕ್ಸ್ ಮಾಡಿಕೊಂಡು ವರ್ಕ್ ಮಾಡಿ. ಅದು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಲೂಸ್ ಏನು ಕುತ್ಕೊಳ್ಳಲ್ಲ. ನೀವು ಸ್ವಲ್ಪ ಏನಾದರೂ ಒಂದೂವರೆ ಮೇಲ್ಪಟ್ಟು ನೀವೇನಾದರೂ ಫಿಕ್ಸ್ ಮಾಡಿಕೊಂಡು ನೀವು ವರ್ಕ್ ಮಾಡಿದಾಗ ಏನಾಗುತ್ತೆ, ಲೂಸಾಗಿ ಕುತ್ಕೊಳ್ಳುತ್ತೆ. ಮತ್ತು ಇವಾಗ ನಾನು 2 ಇಂಚ್ಗೆ ಫ್ಲವರ್ ಹಾಕ್ತಾಯಿದ್ದೀನಲ್ವ, ನಿಮ್ಮ ಇಷ್ಟ. ನೀವು 1.5 ಇಂಚ್ ಅಥವಾ 2 ಇಂಚ್ ಈ ಥರ ನಿಮ್ಮ ಇಷ್ಟದಿಂದ ನೀವು ಇಟ್ಕೊಂಡು ವರ್ಕ್ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಾನು ಬಂದುಬಿಟ್ಟು ಮಷಿನ್ ಯೂಸ್ ಮಾಡೋದು ರ್ಯಾಲ್ಸನ್ 130. ನಾನು ತೊಗೊಂಡಿದ್ದಾಗ ಈ ಮಷಿನ್ ಪ್ರೈಸ್ ಬಂದುಬಿಟ್ಟು 12,000 ಇತ್ತು. ಇವಾಗ 14,000 ಆಗಿದೆ, 14,000 ಆಗಿದೆ. ಮತ್ತು ಫ್ರೆಂಡ್ಸ್, 14,000 ಒಂದೊಂದು ಅಂಗಡಿಯಲ್ಲಿ ಒಂದೊಂದು ಪ್ರೈಸ್ ಇರುತ್ತೆ. ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಈಸಿಲಿ 14,000ಗೆ ಸಿಗುತ್ತೆ. ಆ ಮಷಿನ್ ಚೆನ್ನಾಗಿ ಬರುತ್ತೆ. ಮತ್ತು ಫ್ರೆಂಡ್ಸ್, ಇವಾಗ ನಾನು ಇದರಲ್ಲಿ ಗೋಲ್ಡ್ ಕಲರ್ ಝರಿ ಮತ್ತು ಸಿಲ್ಕ್ ಥ್ರೆಡ್ ಪಿಂಕ್ ಕಲರ್ ಅಷ್ಟೇ ಯೂಸ್ ಮಾಡಿರೋಂಥದ್ದು. ನಾನು ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ರಾಜ್ ಬ್ರ್ಯಾಂಡ್ದು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ. ಅದು ಎಲ್ಲ ಕಡೆ ಅವೈಲೇಬಲ್ ಇದೆ, ಎಲ್ಲ ಕಡೆ ಸಿಗುತ್ತೆ. ಆ ಸಿಲ್ಕ್ ಥ್ರೆಡ್ ಆನ್ಲೈನಲ್ಲೂ ಸಿಗುತ್ತೆ, ನೀವು ಏರಿಯಾ ವೈಸ್ ಎಲ್ಲ ಕಡೆಯೂ ಸಿಗುತ್ತೆ ಆ ಥ್ರೆಡ್ಡು. ಆಮೇಲೆ ಫ್ರೆಂಡ್ಸ್, ಇವಾಗ ನಾನು ಝರಿಯಿಂದನೇ ಫ್ಲವರ್ ಲೀಫ್ ಹಾಕ್ತಾ ಇರೋವಂಥದ್ದು. ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ. ನಿಮ್ಮಿಷ್ಟ, ನಿಮ್ಗೆ ಯಾವ ಥರ ಬೇಕು, ಎಲ್ಲಿ ಲೀಫ್ ಬೇಕು ಅಲ್ಲಿ ಲೀಫ್ ಮಾಡ್ಕೋಬೋದು. ಎಲ್ಲಿ ಮೊಗ್ಗು ಬರಬೇಕು ಅಲ್ಲೂ ಆ ಥರ ಇವಾಗ ನಾನು ಇದೇನು ರೌಂಡ್ ಹಾಕಿದ್ದೀನೋ ಅಲ್ಲಿ ಮಗ್ಗು ಬರೋ ಥರ ಹಾಕಿದ್ದೀನಿ ನಾನು. ನಿಮ್ಮಿಷ್ಟ, ನಿಮ್ಗೆ ಯಾವ ಥರ ಮಗ್ಗು ಬೇಡ, ಸಿಂಪಲ್ಲಾಗಿ ಲೀಫೇ ಹಾಕಬೇಕು ಅಂದ್ರೆ ಅದು ಹಾಕ್ಬೋದು. ಇಲ್ಲಾಂದರೆ ಒಂದು 6-7 ಡಾಟ್ಸಿಂದ ಒಂದು ಚಿಕ್ಕ ಫ್ಲವರ್ ಥರನೂ ಹಾಕ್ಬೋದು. ನಿಮ್ಮ ಇಷ್ಟದಿಂದ ನೀವು ಯಾವ ಥರ ಬೇಕು ಆ ಥರ ವರ್ಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಕಲಿಯೋದನ್ನು ಮಾತ್ರ ಬಿಡಬೇಡಿ. ಕಲಿಯೋರಾದರೆ, ಹೊಸಬ್ರಾಗಿದ್ದರೆ ನೋಡಿಕೊಂಡು ಟ್ರೈ ಮಾಡೋದನ್ನು ಮಾತ್ರ ಬಿಡಬೇಡಿ. ಕಲಿಯುವಾಗ ಸ್ವಲ್ಪ ಸ್ಟೋನ್ ಚೈನ್ ಬಾಲ್ ಚೈನ್ ಅಟ್ಯಾಚ್ ಮಾಡುವಾಗ ಬೆರಳು ಮೇಲೆ ಹೋಗಿಬಿಡುತ್ತೆ ಸೂಜಿ. ಸ್ವಲ್ಪ ನೋಡಿಕೊಂಡು ನೀವು ವರ್ಕ್ ಮಾಡಿ, ಕೇರ್ಫುಲ್ಲಾಗಿ ವರ್ಕ್ ಮಾಡಿ. ಫ್ರೆಂಡ್ಸ್, ನಾನೇ ಎಷ್ಟೊಂದು ಸರಿ ಬೆರಳು ಮೇಲೆ ಸೂಜಿ ಹೋಗಿದೆ, ಆದರೆ ನಾನು ಬಿಟ್ಟಿಲ್ಲ. ಸ್ವಲ್ಪ ದಿನ ಬೇಜಾರಾಗಿ ಬಿಟ್ಬಿಟ್ಟಿದೆ, ಬೇಡವೇ ಬೇಡ, ಏನಿದು ಕಲಿಯೋಕ್ಕೆ ಆಗ್ತಾಯಿಲ್ಲ ಅಂತ. ಬಟ್ ಮತ್ತೆ ಟ್ರೈ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಕಲಿತೆ. ನಾನು ಅಷ್ಟೊಂದಿಲ್ಲ ಅಂದರೂ ನಾನು ಸ್ವಲ್ಪ ಕಲ್ತಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಸ್ವಲ್ಪ ಕಲಿತೀರಾ. ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಫ್ರೆಂಡ್ಸ್, ನನ್ನ ವೀಡಿಯೋಸ್ ಹೇಗೆ ಅನ್ನಿಸ್ತು ಡಿಸೈನ್ಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಈ ರ್ಯಾಲ್ಸನ್ ಮಷಿನ್ ಯಾರಿಗಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿ. 1 ಇಯರ್ 8 ಮಂತ್ ಆಗಿದೆ ಅಂತೆ. ತುಮಕೂರಲ್ಲಿದ್ದಾರೆ ಒಬ್ಬರು. ಅವರೇನೋ ಸೇಲ್ ಮಾಡ್ತೀನಿ ಅಂತ ಇದ್ದಾರೆ, 10,000ಗೇನೋ ಕೊಡ್ತೀನಿ ಅಂತ ಇದ್ದಾರೆ. ಯಾರಿಗಾದರೂ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ. ಎಷ್ಟೋ ಜನಕ್ಕೆ ಹೇಳ್ತಿರ್ತಾರೆ, ಎಷ್ಟೋ ಜನ ಏನು ಥ್ರೆಡ್ ಯೂಸ್ ಮಾಡೋದು ಮತ್ತು ಯಾವ ಮಷಿನ್ ಅಂತ. ಫ್ರೆಂಡ್ಸ್, ನಾನು ಬಂದುಬಿಟ್ಟು ರ್ಯಾಲ್ಸನ್ 130 ಮಷಿನ್ ಯೂಸ್ ಮಾಡ್ತೀನಿ. ಆಮೇಲೆ ಸಿಲ್ಕ್ ಥ್ರೆಡ್ ಬಂದುಬಿಟ್ಟು ರಾಜ್ ಬ್ರ್ಯಾಂಡ್ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ. ಸಿಗುತ್ತೆ, ಬೇರೆ ದಾರನೂ ಸಿಗುತ್ತೆ. ಯಾವುದು ಮ್ಯಾಜಿಕ್ ಅಂತ ಒಂದು ಸಿಲ್ಕ್ ಥ್ರೆಡ್ ಸಿಗುತ್ತೆ. ಆಮೇಲೆ ಚಾಂತಾರ ಅಂತ ಒಂದು ಸಿಗುತ್ತೆ. ಅದು ಏನು ಅಷ್ಟೊಂದು ಸೆಟ್ ಆಗಿಲ್ಲ ನನ್ನ ಮಷಿನ್ಗೆ, ಹಾಗಾಗಿ ನಾನು ಅದು ಯೂಸೇ ಮಾಡಲ್ಲ. ಏನಿದ್ರು ರಾಜ್ ಥ್ರೆಡ್ಡೇ ಯೂಸ್ ಮಾಡ್ತೀನಿ, ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ನೀವು ಕೂಡ ಇವಾಗ ಟ್ರೈ ಮಾಡ್ತಾ ಹೋದಾಗ ಏನಾಗುತ್ತೆ, ಸ್ವಲ್ಪ ಕಲಿತೀರಾ. ಹಾಗಾಗಿ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನೀವು ಯಾವುದೇ ಡಿಸೈನ್ ಹಾಕ್ತೀರಾ ಸಿಂಪಲ್ಲಾಗಿ, ಇವಾಗ ನೋಡಿ, ನೀವು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ನಾನು ಟೈಮರಿಂದ ಫಿಕ್ಸ್ ಮಾಡಿ ಕಲೀರಿ ಅಂತ ಹೇಳ್ತಾ ಇದ್ದೀನಿ. ನೀವು ಕಲೀರಿ, ನೋಡಿ, ನಿಮಗೆ ಖುಷಿ ಆಗುತ್ತೆ. ನಾನು ಇಷ್ಟಾದರೂ ಹಾಕ್ತಾಯಿದ್ದೀನಿ, ನಾನು ಇನ್ನೂ ಕಲಿತೀನಿ ಅಂತ ಆಸೆ ಹುಟ್ಟುತ್ತೆ ನಿಮ್ಮ ಮನಸ್ಸಲ್ಲಿ. ಮತ್ತು ಫ್ರೆಂಡ್ಸ್, ಏನು ಗೊತ್ತಾ, ಇವಾಗ ನಾವು ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ಏನೋ ಅಟ್ಯಾಚ್ ಮಾಡಿ ಸ್ವಲ್ಪ ಔಟ್ಲೈನ್ ಕೊಟ್ಟು ನಾವು ಅಟ್ಯಾಚ್ ಮಾಡಿರ್ತೀವಿ. ಅದ್ರ ಪಕ್ಕದಲ್ಲಿ ಝರಿನೇ ಆಗಿರಲಿ ಅಥವಾ ಯಾವುದೇ ದಾರದಿಂದ ಆಗಿರಲಿ ಸ್ವಲ್ಪ ರೌಂಡ್ ಡಾಟ್ಸ್ ಹಾಕ್ತಾ ಬೇಸಿಕ್ ಸ್ಟಿಚ್ ನೀವು ಹಾಕ್ತಾ ಹೋದರೆ ಅದೇ ಒಂದು ಡಿಸೈನ್ ಆಗುತ್ತೆ.
ಒಂದೊಂದು ಸಿಂಪಲ್ ಆಗಿರೋಂಥ ಡಿಸೈನ್ ಹಾಕ್ತಾ ನೀವೇನು ಮಾಡ್ತೀರಾ ಅವಾಗ ಫುಲ್ ಗ್ರ್ಯಾಂಡ್ ಆಗಿರೋಂಥ ಡಿಸೈನು ನೀವು ಟ್ರೈ ಮಾಡಿ ಆಮೇಲೆ ಬಂದೇ ಬರುತ್ತೆ. ಅದು ಹಾಕೋಕ್ಕೆ ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಬಾಲ್ ಚೈನ್ ಹಾಕಲಿ, ಸ್ಟೋನ್ ಚೈನ್ ಆಗಲಿ, ಝರಿ ಔಟ್ಲೈನ್ ಕೊಡೋದಾಗಲಿ, ಫ್ಲವರ್ ಆಗಲಿ, ಡೈಲಿ ಟ್ರೈ ಮಾಡಬೇಕು. ಡೈಲಿ ಟ್ರೈ ಮಾಡಿದರೆ 1 ಮಂತ್ ಒಳಗಡೆ ಕಲಿತೀರಾ ಫ್ರೆಂಡ್ಸ್. ನೀವು ಏನಿಲ್ಲ, ನಾವು ಯಾವ ಥರ ಡಿಸೈನ್ ಹಾಕ್ತಾ ಹೋಗ್ತೀವಿ ಅದೇ ಒಂಥರ ಡಿಸೈನ್ ಆಗೋಗುತ್ತೆ. ಅದಕ್ಕೆ ನೀವು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೋಡಿ, ಇವಾಗ ನಾನು ಇದು ಔಟ್ಲೈನ್ ಏನು ಕೊಡ್ತಾ ಇದ್ದೀನಿ ನೋಡಿ, ಅದರಲ್ಲೇ ಸ್ವಲ್ಪ ಲೈಟಾಗಿ ಪಿಂಕ್ ಸಿಂಪಲ್ ಸ್ಟಿಚ್, ಅದು ಸುಮ್ಮನೆ ಹಿಂದೆ ಮುಂದೆ ಫ್ರೇಮ್ ಮಾಡ್ತಾ ಹೋದರೆ ಅದೇ ಒಂದು ಡಿಸೈನ್ ಆಗುತ್ತೆ. ಇವಾಗ ನೋಡಿ, ಪಿಂಕ್ ಕಲರ್ ಥ್ರೆಡ್ಡಿಂದನೇ ನಾನು ಮೊಗ್ಗು ಹಾಕ್ತಾಯಿದ್ದೀನಿ. ಅದಕ್ಕೆ ಆಮೇಲೆ ಗೋಲ್ಡ್ ಕಲರ್ ಥ್ರೆಡ್ಡಿಂದ ಔಟ್ಲೈನ್ ಕೊಟ್ಟರೆ ಅದೇ ಒಂದು ಡಿಸೈನ್ ಆಗೋಗುತ್ತೆ. ಇದು ಅಷ್ಟೇ ಸಿಂಪಲ್ ಆಗಿರೋಂಥ ಲೀಫ್ ಥರನೇ ಸ್ವಲ್ಪ ರೌಂಡ್ ಹಾಕಿದರೆ ಸಾಕು, ಅದೇ ಒಂದು ಮೊಗ್ಗು ಥರ ಆಗುತ್ತೆ. ಮತ್ತು ಇವಾಗ ಇದಾಯಿತು. ಇವಾಗ ಕುಂದನ್ ಅಟ್ಯಾಚ್ ಮಾಡಿದ್ಮೇಲೆ ನಿಮ್ಗೆ ಏನು ಮೊಗ್ಗು ಬೇಡ ಅಥವಾ ಏನೇ ಒಂದು ಫ್ಲವರು ಹಾಕ್ಕೋಬೋದು ಆ ಜಾಗದಲ್ಲಿ, ಅಥವಾ ಸ್ವಲ್ಪ ಏನು ಗ್ಯಾಪ್ ಇದೆ ಅಲ್ವಾ, ಒಂದು ಗೋಲ್ಡ್ ಕಲರ್ ಝರಿಯಿಂದನೇ ನೀವು ರೌಂಡ್ ಚಿಕ್ಕದಾಗಿರೋವಂಥ ಡಾಟ್ಸ್ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಈ ಡಿಸೈನ್ಗೆ ಬಂದುಬಿಟ್ಟು ನಾನು 600 ತೊಗೊಳ್ತೀನಿ. ಬಾಲ್ ಚೈನ್, ಸ್ಟೋನ್ ಚೈನ್ ಏನಾದರೂ, ಮತ್ತು ಇದು ಔಟ್ಲೈನು ಡೋರಿ ಪೈಪಿಂಗ್ ಕೊಟ್ಟು ಏನು ವರ್ಕ್ ಮಾಡಿರ್ತೀವಲ್ಲ, ಆದರೆ ಎಲ್ಲ ಡಿಸೈನ್ಗೂ ನಾವು 600 ತೊಗೊಳ್ತೀವಿ. ಆಮೇಲೆ ನೀವು ಏನೂ ಇಲ್ಲ, ಬಾಲ್ ಚೈನ್ ಇಲ್ಲ, ಡೋರಿ ಪೈಪಿಂಗ್ ಇಲ್ಲ, ಏನೂ ಇಲ್ಲ, ಸಿಂಪಲಾಗಿ ಔಟ್ಲೈನ್ ಕೊಟ್ಬಿಟ್ಟು ವರ್ಕ್ ಮಾಡಿರೋಂಥ ಸಿಂಪಲ್ ಆಗಿರೋ ಡಿಸೈನ್ಗೆ ನಾವು 350-400 ರುಪೀಸ್ವರೆಗೂ ತೊಗೊಳ್ತೀವಿ. ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ನಿಮ್ಮ ಏರಿಯಾದಲ್ಲಿ ಯಾವ ಥರ ಪ್ರೈಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿಟಿಯಲ್ಲಂತೂ ಇನ್ನೂ ಬೆಂಗಳೂರು ಸಿಟಿಯಲ್ಲಿ ಇನ್ನೂ ಕಾಸ್ಟ್ಲಿ ಆಗಿರುತ್ತೆ. ಇದೇ ಡಿಸೈನ್ ಬಂದುಬಿಟ್ಟು 600 ವರ್ಕ್ ಮಾಡಲ್ಲ, ಇನ್ನೂ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಡಿಸೈನ್. ಮತ್ತು ನೀವು ಕಲೀರಿ, ಇದೇ ಡಿಸೈನ್ ಹಾಕೋದನ್ನು ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಿಂಪಲ್ ಆಗಿದೆ, ಬಟ್ ಬೇಗ ಕಲಿತೀರಾ. ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಡೈಲಿ ಟ್ರೈ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.